ವೆಲ್ಕಮ್ ಬ್ಯಾಕ್. ಜನವರಿನಲ್ಲಿ ಕಲಾಮಂದಿರದಲ್ಲಿ ಬಹುರೂಪಿ ಸ್ಟಾರ್ಟ್ ಆಗುತ್ತೆ. ಈ ಬಹುರೂಪಿ ಏನಪ್ಪ ಅಂದರೆ ನಾಟಕಗಳು ಮತ್ತು ಜನಪದ ಗೀತೆಗಳು ಮತ್ತು ಅದ್ರ ಜೊತೆ ಸೊಗಡು ಮತ್ತು ಹಳ್ಳಿಲಿ ಆಡುವಂತಹ ಜನಪದ ಗೀತೆ, ಹಾಡು, ನೃತ್ಯ ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿರುತ್ತೆ. ಫಂಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇಲ್ಲಿಗೆ ಪ್ರೋಗ್ರಾಮ್ಗಳೆಲ್ಲ ಮುಗೀತು. ಇಲ್ಲಿ ಕಿಂದರಿ ಜೋಗಿ ಹತ್ರ ಒಂದು ವಿಡಿಯೋ ಮಾಡಿಸ್ಕೊಳ್ಳೋಣ ಅಂತೇಳಿ ಅಲ್ಲಿ ನಿಂತ್ಕೊಂಡು ಮಕ್ಕಳನ್ನ ನಿಲ್ಲಿಸಿ ಫೋಟೋ ವಿಡಿಯೋ ಎಲ್ಲ ಮಾಡ್ಕೋತಿದ್ದು. ಸುನಿ ಯಾವುದಾದ್ರೂ ನಾಟಕಕ್ಕೆ ಹೋಗ್ಬೋದಾಗಿತ್ತು, ಬಟ್ ಅಂತ ಅಂತಿದ್ರು. ಆದರೆ ನಮ್ಮ ಜೊತೆ ಮಕ್ಕಳಿದ್ರಲ್ವ, ಅವರು ತುಂಬ ಹೊತ್ತು ವೆಯ್ಟ್ ಮಾಡಲ್ಲ, ಕೂತ್ಕೊಳ್ಳಲ್ಲ, ಆಮೇಲೆ ಸುಮ್ಮನೆ ಗಲಾಟೆ ಮಾಡ್ತಾರೆ. ಇಲ್ಲ ಒಬ್ಬರು ಹೊರಗಡೆ ಇರಬೇಕು, ಒಬ್ಬರು ಒಳಗಡೆ ಇರಬೇಕು. ಸೊ ಅದೆಲ್ಲ ಯಾಕೆ ಅಂತೇಳಿ ನಾವು ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದೋ. ಚೆನ್ನಾಗಿತ್ತು. ಇಲ್ಲೆಲ್ಲ ಏನಾದರೂ ಒಂದೊಂದು ಇವೆಂಟ್ಗಳು ನಡೀತಾ ಇರುತ್ತೆ. ಬಹುರೂಪಿ ಪೇಪರ್ ಅಡ್ವರ್ಟೈಸ್ಮೆಂಟು ಬರುತ್ತೆ. ಇವಾಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಗಳಲ್ಲಿ ಎಲ್ಲ ಕಡೆನೂ ಪೋಸ್ಟರ್ಗಳು ಹಾಕ್ತಿರ್ತಾರೆ. ನೋಡ್ಕೊಂಡು ಬನ್ನಿ. ಇದು ಒಂದು ವೀಕ್ ಇರುತ್ತೆ ಅಷ್ಟೇ ಎಲ್ಲ ಸ್ಟಾಲ್ಗಳು ಅದು ಇದು ಎಲ್ಲ ಹಾಕಿರ್ತಾರೆ. ನಿಮ್ಗೆ ಇಷ್ಟ ಆಗಿರೋದನ್ನು ನೀವು ಪಿಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಅಷ್ಟೇ ಅಲ್ಲ, ಕಲಾ ರಸಿಕರಿಗೆ ಇದೊಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ನಾಟಕಗಳು ನಡೆಯುತ್ತೆ. ನಾವೇ ನಾಟಕಗಳಿಗೆ ಪ್ರೋತ್ಸಾಹ ಕೊಡಲಿಲ್ಲ ಅಂದರೆ ಇನ್ಯಾರು ಕೊಡ್ತಾರಲ್ವ. ಹಾಗಾಗಿ ನಾಟಕಗಳು ಆದವ್ರು ನೋಡಿ. ಯಾಕಂದರೆ ಈ ಮಕ್ಕಳು ಇಟ್ಕೊಂಡು ನೋಡೋರಿಗೆ ತುಂಬಾ ಕಷ್ಟ. ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದರೆ ನೋಡ್ತೀನಿ ಅಂತ ಅಂದರೆ ಕರ್ಕೊಂಡೋಗಿ ಕುತ್ಕೊಂಡು ನೋಡ್ಬೋದು. ನಮ್ಗೆ ಇಂಟ್ರೆಸ್ಟು, ಆದರೆ ಮಕ್ಕಳು ಸುಮ್ಮನಿರಲ್ಲ. ಪ್ರತಿ ವರ್ಷವೂ ಈ ಥರ ಏನಾದರೂ ಒಂದೊಂದು ಕ್ರಿಯೇಟಿವ್ ಆಗಿ ಮಾಡಿರ್ತಾರೆ. ಈ ಸಲ ತೊದಲು ಗೊಂಬೆದು ಅದರದ್ದು ಹೆಸರುಗಳು ಎಲ್ಲ ಮಾಡಿ ಹಾಕಿದ್ರು. ಅದನ್ನು ನಾನು ಡೀಟೇಲಾಗಿ ತೋರ್ಸೋಕ್ಕಾಗಲಿಲ್ಲ. ಅದಾದಮೇಲೆ ಇದ್ರ ಮರದ ಕೆಳಗಡೆ ಮರದ ದಿಮ್ಮಿನಲ್ಲೇ ಇದನ್ನು ಮಾಡಿದರು, ಮಂಗಗಳು ಮಾಡಿದರು. ಅದು ಚೆನ್ನಾಗಿತ್ತು. ನನ್ನ ಮಕ್ಳು ಕೂಡ ನಿಂತ್ಕೊಂಡು ಫೋಟೋ ವಿಡಿಯೋ ಅದು ಇದು ಅಂತ ತೆಗೆಸ್ಕೊಂಡ್ರು. ಅದಾದಮೇಲೆ ಹೇಳಿದ್ನಲ್ಲ, ಇಲ್ಲಿ ಏನಾದರೂ ಒಂದೊಂದು ಸ್ಟಾಲ್ಸ್ ಎಲ್ಲ ಹಾಕಿರ್ತಾರೆ, ಮತ್ತು ಅದನ್ನು ತೊಗೊಂಬರ್ಬೋದು. ಡಿಫ್ರೆಂಟಾಗಿರುತ್ತೆ. ಮತ್ತು ದೇಸಿದು ಮತ್ತು ಕೆಲವೊಂದೊಂದು ಬ್ರ್ಯಾಂಡ್ ಬಟ್ಟೆಗಳು ಇರುತ್ತೆ, ಕೈಮಗ್ಗದಲ್ಲೇ ನೇಯ್ದಿರೋವಂಥದ್ದು ಚೆನ್ನಾಗಿರುತ್ತೆ. ಅದನ್ನು ಎಲ್ಲ ತೊಗೊಬರ್ಬೋದು. ಮರದ್ದು ಆಟಿಕೆಗಳು, ಟಾಯ್ಸ್ಗಳೆಲ್ಲ ಇರುತ್ತೆ. ನಾವು ಎಷ್ಟೋ ಸಲ ತೊಗೊಟ್ಟಿದ್ದೀವಿ, ಬಟ್ ನಾವು ರೀಸೆಂಟಾಗಿ ನಂಜರಾಜ್ ಚೌಟ್ರಿಲೆಲ್ಲ ತೊಗೊಟ್ಟಿದ್ದ. ಹಾಗಾಗಿ ನಾವು ಯಾವುದನ್ನು ತೊಗೊಡ್ಲಿಲ್ಲ. ಬಟ್ ಮಕ್ಕಳೆಲ್ಲ ನೋಡ್ತಿದ್ರು, ನೆಕ್ಸ್ಟು ತೊಗೊಡ್ತೀವಿ ಅಂತ ಹೇಳಿ ನಾವು ಅಷ್ಟು ಇದು ಮಾಡಲಿಲ್ಲ, ಕರ್ಕೊಂಡು ಬಂದು. ಈ ಥರ ಏನಾದರೂ ಒಂದೊಂದು ನಡೀತಾನೆ ಇರುತ್ತೆ. ಇದನ್ನು ತೊಗೊಡ್ಬೇಕು ಅಂತ ಇಷ್ಟ ಆಯಿತು, ಬಟ್ ಪ್ರೈಸ್ ತುಂಬಾ ಹೆವಿ ಇತ್ತು. ಸೊ ಹಂಗಾಗಿ ಬೇಡ ಅಂತಂದು ನಾವೊಂದು ಬಂಬೂಸ್ ಅಂತ ತಂದಿದ್ದು. ಅದು ತುಂಬ ವರ್ಷಗಳು ಬಂದಿತ್ತು. ಇದು ಹೇಗಿರುತ್ತೋ ಏನೋ ಅಂತ ಗೊತ್ತಿಲ್ಲ. ಇದು ಸ್ಟಾಲು ಹೊಸದು ನಮಗೆ, ಹಾಗಾಗಿ ಬೇಡ ಅಂತ ಹೇಳ್ಕೊಂಡು ಆಮೇಲೆ ಯಾಕೋ ನಮಗೂ ಅದರದ್ದೆಲ್ಲ ಇಷ್ಟ ಆಗಲಿಲ್ಲ. ಅದಾದಮೇಲೆ ಕಲಾಮಂದಿರ ಮುಂದೆನೇ ನೋಡಿ ಗಾಡಿ ಮಾಡಿದ್ದಾರೆ, ಎತ್ತಿನ ಗಾಡಿನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಹುಡ್ಡಲ್ಲಿ ಇದು ಮಾಡಿಕೊಂಡು ಅದಕ್ಕೆಲ್ಲಕ್ಕೂ ಪೇಂಟ್ ಎಲ್ಲ ಮಾಡಿ ಕಬ್ಬು ಅದು ಇದು ಅಂತೆಲ್ಲ ಮಾಡಿದ್ದಾರೆ. ನೋಡಿ ಚೈನ್ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಜನ ಕೂತಿದ್ದಾರೆ ಅಂತ ಮಕ್ಕಳದು ಫೋಟೋ ಎಲ್ಲ ಹಾಕಿದ್ದಾರೆ. ಇಲ್ಲಿ ನೋಡಿ, ಇದು ಸ್ಥಳ ಕೂತ್ಕೊಂಡು ಓದೋದಂತೆ, ಓದೋ ಪ್ಲೇಸು, ಮತ್ತು ನಿಮ್ಗೆ ಕೂತ್ಕೊಂಡು ವಿಶ್ರಾಂತಿ ಮಾಡೋದು ಅಂತ ಹೇಳ್ತಿದ್ರು. ನೀವೇನಾದರೂ ಬುಕ್ಸ್ ತಂದರೆ ಇಲ್ಲಿ ಕೂತ್ಕೊಂಡು ಓದ್ಬೋದಾಗಿತ್ತು, ಚೆನ್ನಾಗಿರ್ತಿತ್ತು. ಬಟ್ ನಾವು ಹೋಗಿದ್ದೇ ಲೇಟ್ ಆಯಿತು. ಒಳಗಡೆ ಏನೇನೋ ಪ್ರೋಗ್ರಾಮ್ಗಳೆಲ್ಲ ಸ್ಟಾರ್ಟ್ ಆಯಿತು. ಇಲ್ಲಿ ಯಾವಾಗ್ಲೂ ಒಳ್ಳೊಳ್ಳೆ ಪೇಂಟಿಂಗ್ಸ್ ಎಲ್ಲ ಹಾಕಿರೋರು. ಬಟ್ ಈ ಸಲ ಏನು ಹಾಕಿದ್ದಾರೆ ಅಂದರೆ ನಾಟಕಗಳದ್ದು ಇದಿರ್ತಲ್ಲ, ಫ್ಲೆಕ್ಸ್ಗಳದು ಅದು ಇದು ಅಂತೆಲ್ಲ ಇರ್ತವೆ, ಅದನ್ನು ಹಾಕಿದ್ರು. ಅಲ್ಲಿಂದ ನಾವು ಹೋಗಿದ್ದು ಮಹಾರಾಜ ಗ್ರೌಂಡ್ಗೆ. ಇಲ್ಲಿ ಗ್ಲೋಬಲ್ ಬಿಸ್ನೆಸ್ದು ಇದು ನಡೀತಿತ್ತು, ಹಂಗಾಗಿ ಹೋಗಿದ್ದು. ನೋಡಿ, ಗ್ಲೋಬಲ್ ಬಿಸ್ನೆಸ್ ಕಾಂಕ್ಲೇವ್ ಅಂತ
ಇಲ್ಲೇನೋ ನಾವು ಏನು ಅಂದ್ಕೊಂಡಿದ್ದು ಅಂದರೆ ಇಲ್ಲಿ ಬಿಸ್ನೆಸ್ಗೆ ಐಡಿಯಾಸ್ ಸಿಗುತ್ತೆ ಅಂತ, ಬಟ್ ಇಲ್ಲಿ ಎಲ್ಲ ಫುಲ್ಲು ಡೆಡ್ಲಿ ಅಪೋಸಿಟ್ ಇತ್ತು. ಬಿಸ್ನೆಸ್ಗೆ ಐಡಿಯಾಸ್ಗಿಂತ ಒಳಗಡೆ ಹೋಗಿ ಇಲ್ಲಿ ಒಂದು ಸ್ಕ್ಯಾನ್ ಮಾಡಬೇಕಿತ್ತು. ಸ್ಕ್ಯಾನ್ ಮಾಡಿ ಅದೇನೋ ವೋಚರ್ ಕೊಟ್ಟರು. ನೆಕ್ಸ್ಟ್ ಅಲ್ಲಿ ಒಂದು ಗಿಫ್ಟ್ ಒಂದು ಬಾಕ್ಸ್ ಥರ ಇತ್ತು, ಅಲ್ಲಿಗೆ ಹಾಕಿದ್ರೆ ನಿಮ್ಮ ಹೆಸರು ಬಂದರೆ ಕೊಡ್ತೀವಿ ಅಂತ ಎಲ್ಲ ಹೇಳಿದ್ರು. ಸರಿ ಓಕೆ ಅಂತ ಹೇಳಿ ಒಳಗಡೆ ಹೋದಾಗ ನೋಡಿದ್ ಗೊತ್ತಾಯಿತು ಮೈ ಬಿಲ್ಡಲ್ಲಿ ಹೆಂಗಿತ್ತೋ ಸೇಮ್ ಟು ಸೇಮ್ ಅದೇ ರೀತಿ ಇತ್ತು. ಅಂದರೆ ಎಲ್ಲ ಕನ್ಸ್ಟ್ರಕ್ಷನ್ ಕಂಪ್ನಿಗಳು ಅದು ಇದು ಅಂತ ಎಲ್ಲ ತುಂಬಿಕೊಂಡಿದ್ದು. ನನಗೇನು ವ್ಯತ್ಯಾಸ ಕಾಣಿಸ್ಲಿಲ್ಲ. ಮೈ ಬಿಲ್ಡು ಮತ್ತು ಈ ಬಿಸ್ನೆಸ್ ಗ್ಲೋಬಲ್ ಅವು ಯಾವುದು ವ್ಯತ್ಯಾಸ ಏನು ಅನ್ನಿಸ್ಲಿಲ್ಲ. ನಾನು ಅಂದ್ಕೊಂಡೆ ಇಲ್ಲಿ ಒಳಗಡೆ ಎಲ್ಲ ಬಿಸ್ನೆಸ್ ಐಡಿಯಾಸ್ ಇದೆ ಅಂತ. ನೋಡ್ತಾ ಇರ್ಬೋದು ನಿಮಗೆ ಮೂಡಾ ಸೈಟು ಅದು ಇದು ಅಂತ ಎಲ್ಲ ಹೇಳ್ತಿದ್ದಾರೆ. ಬಟ್ ಏನೋ ಥಿಂಕಿಂಗ್ ಬೇರೆ ಇತ್ತು, ಬಟ್ ಇಲ್ಲಿ ಒಳಗಡೆನೇ ಬೇರೆ ಇತ್ತು. ಇದು ನೋಡಿ ಬಿಗ್ದು ಏನದು ಇದು ಅಂತ ಹೇಳಿ ನನ್ನ ಮಕ್ಕಳು ತೋರಿಸ್ತಿದ್ರು ಫ್ಯಾನ್ ಅಂತ. ನೋಡಿ ನಮ್ಮನ್ನ ಅಂತೆ ಡಾಲ್ ಥರ ಮಾಡಿಕೊಂಡು ಅವರ ಸ್ಟಾಲ್ಗೆ ಅವರು ವೆಲ್ಕಮ್ ಮಾಡ್ತಿದ್ದಾರೆ, ಬನ್ನಿ ಒಳಗಡೆ ಹೋಗಿ ನೋಡಿ ಅಂತ. ಸೊ ಮಕ್ಳಿಗೆಲ್ಲ ಅಟ್ರಾಕ್ಟು ಡಾಲ್ಗಳನ್ನ ನೋಡಿದ್ರೆ ಆ ಮಕ್ಕಳು. ಸೊ ಹಂಗಾಗಿ ಅವರು ಎಲ್ಲ ಇದು ಮಾಡ್ತಿದ್ರು, ಅಲ್ಲಿ ನಿಂತ್ಕೊಳ್ಳೋಕ್ಕೆ ಇದು ಮಾಡ್ತಿದ್ರು. ನಮ್ಮಿಮ್ಮು ಕೈ ಕೊಡ್ತಿತ್ತಲ್ಲ ಡಾಲ್ ಕೈ ಕೊಡುತ್ತಾ ಹಾಗೆ ಹೇಗೆ ಅಂತ. ಇದೊಂದು ಪಂಚಕರ್ಮ ಅಂತೆ. ಇಲ್ಲಿ ಕೆಲವೊಂದೊಂದು ರಿಲ್ಯಾಕ್ಸೇಷನ್ ಇದು ಸಿಗುತ್ತೆ, ಆಮೇಲೆ ಕಾಲು ಪೇಯ್ನ್ ಇದ್ದರೆ ಅಂತ ಹೇಳಿ ಅದ್ರದ್ದು ಎಲ್ಲ ಡೆಮೋಗೂ ತೋರಿಸ್ತಿದ್ರು. ಬೇಕಿದ್ದರೆ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಅಂತ ವಿಸಿಟಿಂಗ್ ಕಾರ್ಡು ಅದು ಇದು ಅಂತೆಲ್ಲ ಕೊಡ್ತಿದ್ರು. ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು. ಹೀಗೆ ಎಲ್ಲ ಸ್ಟಾಲ್ಗಳು ನೋಡ್ಕೊತ ಲಾಸ್ಟಿಗಂತೂ ಬಂದು ಏನು ವ್ಯತ್ಯಾಸ ಏನು ಅನ್ನಿಸ್ಲಿಲ್ಲ, ಬೇಜಾರಾಯಿತು. ಬಟ್ ನಮ್ಮ ಸುರೇಶ್ ಅಂಕಲ್ದು ಲಾ ಫಾರ್ ಆಲ್ ಸ್ಟಾಲ್ ನೋಡಿದಾಗ ಖುಷಿಯಾಯಿತು. ಚೇತು ಧನ್ಯ ಆಂಟಿ ಎಲ್ಲ ಹೇಳಿದ್ರು ಇಲ್ಲಿ ಸ್ಟಾಲ್ ಹಾಕಿದ್ದಾರೆ ಅಂತ. ಅಂಕಲ್ ಹೋದ ತಕ್ಷಣವೇ ನಮ್ಮನ್ನು ಗುರುತಿಸಿ ಆಮೇಲೆ ಲಾ ಫಾರ್ ಆಲ್ದು ಮ್ಯಾಗ್ಝಿನ್ ಇಟ್ಕೊಂಡು ಅಲ್ಲಿ ಫೋಟೋ ಎಲ್ಲ ತೊಗೊಂಡು ಇದೊಂದು ನನಗೆ ಫುಲ್ ಖುಷಿಯಾಯಿತು. ಸುರೇಶ್ ಅಂಕಲ್ ಇದಕ್ಕೆ ತುಂಬ ಚೆನ್ನಾಗಿ ಮ್ಯಾಗ್ಝಿನ್ನು ಇದಾಗ್ತದೆ, ರೀಚ್ ಆಗ್ತದೆ, ಅದಂತೂ ಫುಲ್ ಖುಷಿ. ಯಾರಾದರೂ ರಿಜಿಸ್ಟರ್ ಆಗೋದಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತೀನಿ. ಅದಾದಮೇಲೆ ಇಲ್ಲಿ ರಾಜೇಶ್ ಕೃಷ್ಣ ಅವ್ರದ್ದು ಒಂದು ಸಾಂಗ್ ಎಲ್ಲ ಪ್ಲೇ ಆಗೋದೆಲ್ಲ ಇತ್ತು. ಸೊ ಹಾಗಾಗಿ ನಾವು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದು. ಇತ್ತೀಚೆಗೆ ಖೋಖೋದಲ್ಲಿ ಗೆದ್ದಂಥ ಚೈತ್ರ ಅವ್ರಿಗೆ ಒಂದು ಸನ್ಮಾನ ಇತ್ತು. ಲೈಕ್ ಚೈತ್ರ ಏನೋ ಅವ್ರು ಬಂದಿರಲಿಲ್ಲ, ಅವ್ರ ಅಪ್ಪ ಅಮ್ಮ ಬಂದಿದ್ದರು, ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದ್ರು. ಬಟ್ ನಾನು ಅಬ್ಸರ್ವ್ ಮಾಡಿದಷ್ಟೇ ಚೈತ್ರ ಅವ್ರನ್ನೇನಲ್ಲಿ ನೋಡಲಿಲ್ಲ, ಹಂಗಾಗಿ ಹೇಳ್ತಿದ್ದೀನಿ. ನಾನು ಮಕ್ಕಳನ್ನ ನೋಡ್ಕೊಳ್ಳೋದ್ರಿಂದ ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಸ್ಟೇಜ್ ಮೇಲೆ ಯಾರ್ಯಾರಿದ್ದಾರೆ ಅಂತ. ತುಂಬ ಕ್ರೌಡ್ ಇತ್ತು ಹಂಗಾಗಿ. ಅದಾದಮೇಲೆ ಇಲ್ಲಿ ಏನೇ ಹೋದ್ರೂ ಲಾಸ್ಟಲ್ಲಿ ಫುಡ್ ಅಂತೂ ನಮ್ಮನ್ನು ಅಟ್ರಾಕ್ಟ್ ಮಾಡಿರುತ್ತೆ. ಅಲ್ಲೆಲ್ಲ ಸುತ್ತಿ ಬಂದಮೇಲೆ ಮಕ್ಕಳಂತೂ ಸುಮ್ಮನಿರಲ್ಲ, ಏನಾದರೂ ತಗೊಡಿ ಅಂತ. ನಾವಿಲ್ಲಿ ಏನು ತಗೊಡೋದು ಅಂತ ಯೋಚನೆ ಮಾಡಬೇಕಾದ್ರೆ ನಮಗೆ ಬಿದ್ದಿದ್ದು ಪಿಜ್ಜಾ. ಈ ಮಕ್ಕಳು ಅಷ್ಟರಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ರು ಪಿಜ್ಜಾ ಬೇಕು ಅಂತ. ಸರಿ ನಾನು ಸುನಿ ಏನಾದರೂ ತಿನ್ನೋಣ ಅಂದರೆ ಬಜ್ಜಿ ತಿನ್ನೋಣ ಅಂತ ಹೇಳ್ಕೊಂಡು ನಾನು ಬಜ್ಜಿ ತೊಗೊಂಡು ಬಂದೆ. ಬಜ್ಜಿ ತಿನ್ನೋಣ ಅಂತ ಅಂದ್ಕೊಂಡು ಇದೊಂದು ಫುಲ್ಲು ಖಾರ. ಪಿಜ್ಜಾ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂದರೆ ಬಿಕಾಸ್ ಅವರು ಜೊಮೊಟೋದಿಂದ ತರಿಸ್ತಿದ್ರು, ಅಲ್ಲಿ ಬರೀ ಸ್ಟಾಲ್ ಹಾಕಿದ್ರು ಅಷ್ಟೇ, ಹೊರಗಡೆಯಿಂದ ತರಿಸ್ಬೇಕಿತ್ತು. ಫೈನಲಿ ಪಿಜ್ಜಾ ಬಂತು. ನಾವು ಅಲ್ಲೇ ಗ್ರೀನ್ ಕಾರ್ಪೆಟ್ ಹಾಕಿದ್ರಲ್ಲ ಅದ್ರ ಮೇಲೆ ಕೂತ್ಕೊಂಡು ಪಿಜ್ಜಾ ತಿಂತ ರಾಜೇಶ್ ಕೃಷ್ಣನವ್ರ ಸಾಂಗ್ ಕೇಳ್ತಾ ಅಲ್ಲೇ ಕೂತ್ಕೊಂಡು ಫುಲ್ ಖುಷಿಯಾಗಿ ತಿನ್ಕೊಂಡು ಬಂದೋ. ಪಿಜ್ಜಾ ಅಂತೂ ಜಾಸ್ತಿ ಆಗಿದೆ ಅಂತೇಳಿ ನಮಗೆ ತಿನ್ನಿಸಿದ್ದಾಯಿತು ಮಕ್ಕಳು. ಹೀಗೆ ರಾಜೇಶ್ ಕೃಷ್ಣರವರ ವಾಯ್ಸಲ್ಲಿ ತುಂಬ ಚೆನ್ನಾಗಿ ಹಾಡು ಕೇಳ್ಕೊಂಡು ಮಕ್ಕಳು ಬಿಟ್ಟಿರೋ ಪಿಜ್ಜಾ ತಿನ್ಕೊಂಡು ಈ ವ್ಲಾಗ್ನ ಕೊನೆ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ದಯವಿಟ್ಟು ಮೈಸೂರಲ್ಲಿ ಏನೇ ಪ್ರೋಗ್ರಾಮ್ಗಳಿದ್ರು ಹೋಗಿ ನಮ್ಮ ಮೈಸೂರಿಯನ್ಸ್ ಆಗಿ ಬಿಡಬಾರ್ದು ಈ ಥರದ್ದೆಲ್ಲ ಅಂತ ಹೇಳ್ದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.